ನಮಸ್ತೆ ಸ್ನೇಹಿತರೆ, ರುಚಿ ಅಭಿನವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಸಾಗರ್. ಮನೇಲಿ ಚಪಾತಿ ಮಾಡಿದಾಗ ಯಾವಾಗಲೂ ಒಂದೇ ಥರ ಸೇಮ್ ಸೈಡ್ ಡಿಶ್ ಮಾಡಿ ಬೋರ್ ಆಗಿದ್ದರೆ ಇವತ್ತು ಸಿಂಪಲ್ಲಾಗಿ ಈ ಒಂದು ಕ್ಯಾಪ್ಸಿಕಮ್ ಪೀಸ್ ಕರಿನ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆಗೆ. ಇವಾಗ ಮಸಾಲೆ ರುಬ್ಕೊಳ್ಳಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಈರುಳ್ಳಿ ರಫಾಗಿ ಕಟ್ ಮಾಡ್ಬಿಟ್ಟು ತೊಗೊಂಡಿದ್ದೀನಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ತೊಗೊಂಡಿದ್ದೀನಿ, ಮತ್ತು 1 ಇಂಚು ಶುಂಠಿನೂ ಕೂಡ ಚಾಪ್ ಮಾಡ್ಬಿಟ್ಟು ತೊಗೊಂಡಿದ್ದೀನಿ. ಜೊತೆಗೆ 2 ಟೊಮೊಟೊ ಇದನ್ನು ಕೂಡ ರಫಾಗಿ ಕಟ್ ಮಾಡ್ಬಿಟ್ಟು ತೊಗೊಂಡಿದ್ದೀನಿ, ಮತ್ತು 2 ಹಸಿಮೆಣ್ಸಿಕಾಯಿ. ಮೊದಲಿಗೆ ಇವಾಗ ನಾವು ಹುರ್ಗಡ್ಲೆನ ಹುರ್ಕೊಳ್ಳೋಣ. ಹುರ್ಗಡ್ಲೆ ಹುರಿದ್ಬಿಟ್ಟು ಸೈಡ್ ಇಟ್ಕೊಳ್ಳೋಣ. ಆ ನಂತರದಲ್ಲಿ ಈ ಒಂದು ಮಸಾಲೆನ ಹುರ್ಕೊಳ್ಳೋಣ. ಓಕೆ, ಮೊದಲಿಗೆ ಸ್ಟವ್ ಆನ್ ಮಾಡಿ ಕಡಾಯಿನ ಇಟ್ಕೊಳ್ಳಿ, ಹೀಟಾಗಲಿ. ಇವಾಗ 2 ಸ್ಪೂನ್ ಹುರ್ಗಡ್ಲೆ ಹಾಕಿದ್ದೀನಿ. ಹುರ್ಗಡ್ಲೆ ಘಮ ಬರಬೇಕು ಮತ್ತು ಕೆಂಪಗಾಗೋವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಹುರ್ಗಡ್ಲೆ ಹಾಕೋದ್ರಿಂದ ಗ್ರೇವಿಗೆ ಥಿಕ್ನೆಸ್ ಕೊಡುತ್ತೆ ಮತ್ತು ಟೆಕ್ಸ್ಚರು ಗ್ರೇವಿದು ಸ್ಮೂತಾಗಿ ಕ್ರೀಮಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಹುರ್ಗಡ್ಲೆನ ಹುರ್ಕೊಂಡಾದ್ಮೇಲಿಂದ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಂತರದಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅರ್ಧ ಗೆಡ್ಡೆ ಬಿಡಿಸಿರೋ ಬೆಳ್ಳುಳ್ಳಿ ಮತ್ತು 1 ಇಂಚು ಚಾಪ್ ಮಾಡಿರೋ ಶುಂಠಿನ ಹಾಕಿ ಒಂದು 30 ಸೆಕೆಂಡು ಸಾಟೆ ಮಾಡ್ಕೊಳ್ಳಿ. ಜೊತೆಗೆ ಕಟ್ ಮಾಡಿರೋ 2 ಹಸಿಮೆಣ್ಸಿಕಾಯಿ ಮತ್ತು ರಫಾಗಿ ಕಟ್ ಮಾಡಿರೋ ಈರುಳ್ಳಿನೂ ಕೂಡ ಹಾಕಿ 1 ನಿಮಿಷ ಸಾಟೆ ಮಾಡ್ಕೊಳ್ಳಿ. ನಂತರದಲ್ಲಿ ಟೊಮೊಟೊನೂ ಕೂಡ ಹಾಕಿ ಸಾಟೆ ಮಾಡ್ಕೊಳ್ಳಿ. ಟೊಮೊಟೊ ಮೆತ್ತಗಾಗಲಿ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಇದು ಸ್ವಲ್ಪ ತಣ್ಣಗಾಗಲಿ. ಆ ನಂತರದಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಟು ತೊಗೊಳ್ಳಿ. ಆನಂತರದಲ್ಲಿ ಮತ್ತೆ ಸ್ಟವ್ ಆನ್ ಮಾಡಿ ಇದೇ ಕಡಾಯಿನ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲಿಂದ ಕಟ್ ಮಾಡಿರೋ 1 ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ನ ಸಾಟೆ ಮಾಡ್ಕೊಳ್ಳಿ. ಆನಂತರದಲ್ಲಿ ಇವಾಗ ತಾನೇ ರುಬ್ಬಿರುವಂತಹ ಮಸಾಲೆ ಜೊತೆಗೆ ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಳಿ. ಇವಾಗ ಚಿಟಿಕೆ ಅರಿಶಿನ ಪುಡಿ, 1/4 ಚಮಚಕ್ಕೂ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಹಸಿಮೆಣ್ಸಿಕಾಯಿನೂ ಕೂಡ ಹಾಕಿರ್ತೀವಿ, ಹಾಗಾಗಿ ಖಾರಕ್ಕೆ ಅನುಗುಣವಾಗಿ ನೀವು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ. 1/4 ಚಮಚ ಧನಿಯಾ ಪೌಡರ್, ಚಿಟಿಕೆ ಗರಂ ಮಸಾಲನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅರ್ಧ ಬಟ್ಲು ಫ್ರೆಶ್ ಬಟಾಣಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ರುಬ್ಬಿರುವಂತಹ ಮಸಾಲೆ ನೀರನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ, ನಿಮ್ಗೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳಿದ್ರೆ ನೀರನ್ನ ಸೇರಿಸ್ಕೊಳ್ಳಿ. ರುಚಿಗೆ ಅನುಸಾರ ಉಪ್ಪು ಹಾಕಿ ಬಟಾಣಿ ಸಾಫ್ಟ್ ಆಗೋವರೆಗೆ ನೋಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊಳ್ಳಿ. ಇವಾಗ ಕ್ಯಾಪ್ಸಿಕಮ್ ಪೀಸ್ ಕರಿ ರೆಡಿಯಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿ ಸರ್ವಿಂಗ್ ತೊಗೊಳ್ಳಿ. ಚಪಾತಿ, ರೋಟಿ, ಪೂರಿ ಇದಕ್ಕೆಲ್ಲ ಈ ಒಂದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ಒಂದು ವಿಧಾನದಲ್ಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ನನ್ನ ಕಮೆಂಟಲ್ಲಿ ತಿಳಿಸಿ. ರೆಸಿಪಿ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ರುಚಿಕರವಾದ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸಿಗೋಣ ಮತ್ತೊಂದು ರೆಸಿಪಿಲಿ.